ಆರೋಗ್ಯ ಸಾಧಕರೇ, ಡಿಸ್ಕ್ ಸಮಸ್ಯೆ ಬಹಳ ಜನರಲ್ಲಿ ಕಾಡ್ತಾ ಇದೆ. ಎಲ್ಲರೂ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಗುಳಿಗೆ ಅಂಗಡಿಗೆ ಹೋಗಿ ನೋವಿನ ಗುಳಿಗೆಗಳನ್ನ ತಂದು ಹಾಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ನಾವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ತಗೊಂಡು ಡಿಸ್ಕ್ ಅನ್ನ ಸಂಪೂರ್ಣವಾಗಿ ಸರಿ ಮಾಡ್ಕೋಬೇಕಿತ್ತು. ಆದರೆ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡಿಕೊಂಡು ನಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ದಿನ ಈ ವಿಡಿಯೋದಲ್ಲಿ ಆ ರೀತಿಯಲ್ಲಿ ನೋವನ್ನ ನೀವೇನ್ ಕಡಿಮೆ ಮಾಡ್ಕೊಳ್ತಿದ್ದೀರೋ, ಗುಳಿಗೆ ಇಲ್ಲದ ರೀತಿಯಲ್ಲಿ ಮನೆಯಲ್ಲಿಯೇ ನೀವು ನೋವಿನ ತೀವ್ರತೆಯನ್ನ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಂಪೂರ್ಣವಾಗಿ ಕಳೆದುಕೊಳ್ಳೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲ ಆತ್ಮೀಯ ಸಾಧಕರೇ, ಎಲ್ಲ ಆರೋಗ್ಯವನ್ನ ಬಯಸ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆಧಾರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮ. ಡಿಸ್ಕ್ ಅಂತ ಬಂದಾಗ ಎರಡು ನಮಗೆ ಬಹಳ ಇಂಪಾರ್ಟೆಂಟ್. ಒಂದು ಸರ್ವೈಕಲ್, ಇನ್ನೊಂದು ಲಂಬಾರ್. ಸರ್ವೈಕಲ್, ಥೊರಾಸಿಕ್, ಲಂಬಾರ್, ಸ್ಯಾಕ್ರಮ್ ಅಂಡ್ ಕಾಕಿಕ್ಸ್, ಈ 5 ಭಾಗಗಳು. ಆದರೆ ನಾನು ಕುತ್ತಿಗೆಯ ಮೂವ್ಮೆಂಟ್ ಅನ್ನ ಮುಂದೆ ಹಿಂದೆ ಪಕ್ಕಕ್ಕೆ ಎಲ್ಲರಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಎಲ್ಲಾದ್ರೂ ನಾನು ಮಾಡ್ಬೋದು ಅಂದ್ರೆ ಅದು ನನ್ನ ಸೊಂಟದ ಭಾಗ, ಲಂಬಾರ್ ರೀಜನ್. ಈ 2 ಡಿಸ್ಕ್ಗಳು ಬಹಳ ಬಹಳ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಡಿಸ್ಕ್ಗಳು ಕೂಡ ಬಹಳ ರೇರ್ ಆಗಿ ಡ್ಯಾಮೇಜ್ ಆಗ್ತಕ್ಕಂತಹ ನೋವಿನ ತೀವ್ರತೆಯನ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಹೆಚ್ಚಿನದಾಗಿ ಕಾಣಿಸ್ಕೊಳ್ಳೋದು ಸರ್ವೈಕಲ್ ಮತ್ತು ಲಂಬಾರ್, ಈ 2 ರೀಜನ್ಗಳಲ್ಲಿ. ಇದಕ್ಕೆ ಚಿಕಿತ್ಸೆ, ಅದಾದ್ರೆ ಅಕ್ಯುಪಂಕ್ಚರ್ ಅಂತಕ್ಕಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದರ ಮೂಲಕ ಶಾಶ್ವತವಾದ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು. ಆದರೆ ಕೆಲಸದ ಒತ್ತಡದಿಂದಾಗಿ, ಈಗ ಕಂಪ್ಯೂಟರ್ನ ಕೆಲಸ ಇದೆ, ಎಲ್ಲರೂ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಬಿಸಿ ಶೆಡ್ಯೂಲ್. ಆ ಶೆಡ್ಯೂಲ್ ಅಲ್ಲಿ ನನಗೆ ಆಗಿಂದ ಆಗ ತೀವ್ರವಾದಂತಹ ನೋವು ಕಡಿಮೆ ಆಗ್ಬಿಟ್ರೆ ಸಾಕು ಅನ್ನೋದೇ ನಮ್ಮೆಲ್ಲರ ಪ್ಲಾನ್ ಆಗಿದೆ. ಪ್ರಕೃತಿ ಚಿಕಿತ್ಸೆ ಈ ವಿಡಿಯೋ ನೋಡೋರೆಲ್ಲರೂ ಕೂಡ ಅಯ್ಯೋ ಎಲ್ಲಿ 10 ದಿನ ಹೇಳ್ತಾರೋ, ಎಲ್ಲಿ 20 ದಿನ ಹೇಳ್ತಾರೋ ಅಂತ ಚಾನಲ್ ಚೇಂಜ್ ಮಾಡೋರು ಇದೆ. ಇಲ್ಲ, ನಾನಿವತ್ತು ನಿಮಗೆ ಅಡ್ಮಿಷನ್ ಆಗ್ಲಿ ಇನ್ನೊಂದಾಗ್ಲಿ ಹೇಳ್ತಾ ಇಲ್ಲ. ಅಫಿಷಿಯಲ್ ಚಾನಲ್ ನ ಮುಖಾಂತರವಾಗಿ ನೋವಿನ ತೀವ್ರತೆಯನ್ನ 5-10 ನಿಮಿಷಗಳಲ್ಲೇ ನಾವು ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ನೀವು ಏನು ನೋವಿನ ಗುಳಿಗೆಗಳನ್ನ ತಗೊಳ್ತಿದ್ದೀರೋ, ರಾಸಾಯನಿಕಗಳನ್ನ ತಗೊಳ್ತಾ ಇದ್ದೀರೋ, ಯಾರು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ತಾ ಇದ್ದೀರೋ, ನಿಮಗೆ ಡಿಸ್ಕ್ ಗಿಂತಾನೂ ಕೂಡ ಆ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ನೀವು ಔಷಧಿಗಳ ದಾಸರಾಗಿದ್ದೀರೋ, ಆಯುರ್ವೇದಿಕ್ ಅನ್ನೋ ಹೆಸರಲ್ಲಿ, ಅಲೋಪತಿ ಅನ್ನೋ ಹೆಸರಲ್ಲಿ, ಯಾವುದ್ಯಾವುದೋ ಹೆಸರುಗಳಲ್ಲಿ ತಗೊಳ್ತಕ್ಕಂತಹ ನೋವು ನಿವಾರಕ ಮಾತ್ರೆಗಳಲ್ಲಿ, ಸ್ಟಿರಾಯ್ಡ್ ನ ಕಂಟೆಂಟ್ ಗಳಿರ್ತಕ್ಕಂತಹ ಕೆಲವು ಮಾತ್ರೆಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಕಿಡ್ನಿ ಮತ್ತು ಲಿವರ್ ಗಳನ್ನ ಹಾಳು ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾರೆಲ್ಲ ನುರಿತ ತಜ್ಞ ವೈದ್ಯರು, ಅಲೋಪತಿ ವೈದ್ಯರಾಗಿರ್ಬೋದು, ಆಯುರ್ವೇದ ವೈದ್ಯರಾಗಿರ್ಬೋದು, ಹೋಮಿಯೋಪತಿಯವರಾಗಿರ್ಬೋದು, ಸಿದ್ಧವರಾಗಿರ್ಬೋದು, ಯುನಾನಿಯವರಾಗಿರ್ಬೋದು, ಆಯಾ ವೈದ್ಯರುಗಳನ್ನ ಸಂಪರ್ಕಿಸಿ ಅವರು ಎಷ್ಟು ಪ್ರಮಾಣವನ್ನ ಹೇಳಿದಾರೋ, ಎಷ್ಟು ದಿನಗಳ ಕಾಲ ಹೇಳಿದಾರೋ, ಅವರಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಗಳು ಇರುತ್ತೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಬಟ್ ಸ್ವತಃ ವೈದ್ಯವನ್ನ ಮಾಡತಕ್ಕಂತಹ, ಅತಿಯಾಗಿ ಪೇನ್ ಕಿಲ್ಲರ್ ಅನ್ನ ಬಳಸ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಎಚ್ಚರವಾಗಿರ್ಲೇಬೇಕು. ಈ ಎಲ್ಲ ಔಷಧಿಗಳಿಗೆ ಉಪಶಮನವನ್ನ ನೀಡ್ತಕ್ಕಂತಹ, ಅವು ಏನು ನೀವು ತಗೊಂಡಾಗ ನೋವನ್ನ ಮಾತ್ರ ಕಡಿಮೆ ಮಾಡುತ್ತೆ, ಡಿಸ್ಕ್ ಅನ್ನ ಸರಿ ಮಾಡ್ತಾ ಇಲ್ಲ, ನರ್ವ್ ಅನ್ನ ಸರಿ ಮಾಡ್ತಾ ಇಲ್ಲ, ಆದರೂ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡ್ತಾ ಇದೆಯೋ, ಅದೇ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸೆಯ ಒಂದು ಮದ್ದನ್ನ ಹೇಳ್ತೇನೆ. ಈ ಮದ್ದು ಆ ಗುಳಿಗೆಗಳಿಗಿಂತಾನೂ ಫಾಸ್ಟ್ ಆಗಿ ನಿಮಗೆ ಆ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಇದಕ್ಕೆ ಮಾಡಬೇಕಾದ್ದು ಇಷ್ಟೇ: ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಎರಡನ್ನ ತೆಗೆದುಕೊಳ್ಳಿ. ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. 50 ಗ್ರಾಂನಷ್ಟು ಎಳ್ಳೆಣ್ಣೆಯನ್ನು ತಗೊಂಡ್ರೆ 50 ಗ್ರಾಂನಷ್ಟು ನೀವು ಸಾಸಿವೆ ಎಣ್ಣೆನ ತಗೊಳ್ರಿ. 50 ml 50 ml ಯಾವುದಾದ್ರೂ ಸರಿ. ಎರಡನ್ನು ಸಮ ಪ್ರಮಾಣ ಮಿಕ್ಸ್ ಮಾಡ್ಕೊಳ್ರಿ. ನೋವಿನ ತೀವ್ರತೆ ಎಲ್ಲಿದೆ ಆ ಭಾಗಕ್ಕೆ ಹಚ್ಚಲಿಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಶಾಖ ಕೊಡ್ತಕ್ಕಂಥದ್ದು. ಆ ಶಾಖಕ್ಕೆ ಬೇಕಾದ ಐಟಮ್ಸ್ ಗಳನ್ನ ನೀವು ಬರ್ಕೊಳ್ರಿ. ಒಂದು ನಿಂಬೆ ಹಣ್ಣನ್ನ ತಗೊಳ್ಬೇಕು. ಒಂದು ನಿಂಬೆ ಹಣ್ಣು ಅಂತ ಹೇಳಿದ್ರೆ ಒಂದು 5-6 ನಿಂಬೆ ಹಣ್ಣನ್ನು ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅದನ್ನ ನೀವು ನೋಡ್ಕೊಂಡ್ರೆ ಆಯ್ತು. ನಿಂಬೆ ಹಣ್ಣನ್ನ ತಗೊಂಡು 4 ಪೀಸ್ಗಳಾಗಿ ಕಟ್ ಮಾಡ್ಕೊಳ್ರಿ, ಇಲ್ಲ 5-6 ಪೀಸ್ಗಳಾಗಿ ನೀವು ಕಟ್ ಮಾಡ್ಕೊಳ್ರಿ. ನಂತರ ನಿಂಬೆ ಹಣ್ಣಿನ ಗಿಡದ ಎಲೆಗಳನ್ನ 1 ಹಿಡಿಯಷ್ಟು ತಗೊಳ್ರಿ. ನೀವೇನಾದ್ರೂ 4-5 ನಿಂಬೆ ಹಣ್ಣನ್ನ ತಗೊಂಡಿದ್ರೆ 1-2 ಹಿಡಿ ನಿಂಬೆಯ ಸೊಪ್ಪನ್ನ ತಗೊಳ್ರಿ. ಸ್ವಲ್ಪ ಭಾಗ ಒಣ ಕೊಬ್ಬರಿಯನ್ನ ತೆಗೆದುಕೊಳ್ರಿ, ಬೆಳ್ಳುಳ್ಳಿಯನ್ನ ತೆಗೆದುಕೊಳ್ರಿ, ಈರುಳ್ಳಿಯನ್ನ ತೆಗೆದುಕೊಳ್ರಿ, ಉಪ್ಪು 1 ಹಿಡಿ ಉಪ್ಪನ್ನ ತೆಗೆದುಕೊಳ್ರಿ. ಇಷ್ಟನ್ನ ನೀವು
ನೀವೇನ್ ಮಾಡ್ಬೇಕು, ಸ್ವಲ್ಪ ಬಾಂಡ್ಲಿಗೆ ಎಳ್ಳೆಣ್ಣೆಯನ್ನ ಹಾಕಿ ಸ್ವಲ್ಪ ಅರಿಶಿಣದ ಪೌಡರ್ ಅನ್ನ ಹಾಕ್ಬಿಡ್ರಿ. ಇಷ್ಟೂ ಕಂಟೆಂಟ್ ಅನ್ನ ಅದಕ್ಕೆ ಹಾಕ್ಬಿಟ್ಟು ನಿಧಾನಕ್ಕೆ ಸ್ವಲ್ಪದಾಗಿ ರೋಸ್ಟ್ ಮಾಡ್ಕೊಂಡು ಅದು ಸಣ್ಣದಾಗುವ ಹಾಗೆ ನೋಡ್ಕೊಳ್ರಿ. ಅದನ್ನ ನೀವು ಒಂದು ಬಟ್ಟೆಗೆ ತೆಗೆದುಕೊಳ್ಳ್ರಿ. ಬಟ್ಟೆಯನ್ನ ಪೋಟಲಿಯ ರೀತಿಯಲ್ಲಿ ಕಟ್ಕೊಂಡ್ಬಿಡ್ರಿ. ಅದನ್ನ ಹಿಡ್ಕೊಂಡು ಹಿಡಿಕೆಯ ರೀತಿಯಲ್ಲಿ ಏನ್ ಮಾಡ್ಕೊಂಡಿರ್ತೀರೋ ಅದನ್ನ ನೋವಿನ ಭಾಗಕ್ಕೆ ಈ ಎಣ್ಣೆಯನ್ನ ಲೈಟ್ ಆಗಿ ಹಚ್ಚೋದು. ತಿಕ್ಕೋದು, ಜಗ್ಗೋದು, ಎಳಿಯೋದು ಇಂತ ಕೆಲಸಗಳನ್ನ ಡಿಸ್ಕಿನ ಭಾಗಕ್ಕೆ ಮಾಡ್ಬೇಡ್ರಿ. ಬಹಳಷ್ಟು ಜನ ನೀವೇನ್ ಮಾಡ್ತೀರಿ ಅಂದ್ರೆ ಕೆಲವು ವಿಡಿಯೋಗಳಲ್ಲಿ ಲಟ್ ಗೆಟ್ ಅನ್ಸಿದ್ರೆ ನಾನು ಹೋಗಿ ಹಿಂಗೆ ಲಟಕ್ ಲಟಕ್ ಅನಿಸ್ಕೋಬೇಕು, ಮಾಡ್ಬೇಡಿ. ಡಿಸ್ಕಿನ ಸಮಸ್ಯೆ ನರ್ವ್ ರಿಲೇಟೆಡ್ ಇರುತ್ತೆ. ಡಿಸ್ಕ್ ಕಂಪ್ರೆಷನ್ ಇರೋದ್ರಿಂದ ಆ ನರ ವೀಕ್ ಆಗ್ತಾ ಇರುತ್ತೆ. ಅಂತಹ ಕೆಲಸಗಳನ್ನ ಮಾಡ್ಬೇಡ್ರಿ. ಇಲ್ಲಾದ್ರೂ ಕೂಡ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಏನು ಬಿಸಿ ಮಾಡೋದು ಬೇಡ, ಸಮ ಪ್ರಮಾಣದ ಎಣ್ಣೆಯನ್ನ ಲೈಟ್ ಆಗಿ ಹಚ್ಚಿ 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ಅದಾದ ನಂತರ ಒಂದು ಅಂದ್ರೆ ಒಂದು ಪ್ಲೇನ್ ಪಾತ್ರೆಯನ್ನ ಬಿಸಿಗೆ ಇಟ್ಬಿಡ್ರಿ. ಇಲ್ಲಿ ಏನು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ನೋ, ಬಟ್ಟೆಗೆ ಕಟ್ಕೊಂಡಿದ್ದೋ ಅದನ್ನ ಅಲ್ಲಿ ಬಿಸಿ ಮಾಡಿ ನೀವು ಚೆಕ್ ಮಾಡ್ಕೊಡ್ರಿ. ಕೊಡ್ತಕ್ಕಂಥವ್ರು ನಿಮಗೆ ಇನ್ನೊಬ್ರು ಬೇಕಾಗತ್ತೆ, ಯಾಕಂದ್ರೆ ಉಲ್ಟಾ ನೀವು ಮಲಗಬೇಕಾಗತ್ತೆ, ಕುತ್ತಿಗೆ ಮತ್ತು ಸೊಂಟಕ್ಕೆ ಇನ್ನೊಬ್ರು ಕೊಡ್ಬೇಕಾಗತ್ತೆ. ಅವರು ಸ್ವಲ್ಪ ಬಿಸಿಯನ್ನ ಚೆಕ್ ಮಾಡ್ಕೊಳ್ತಾ ಆ ಎಣ್ಣೆ ಹಚ್ಚಿದ ಭಾಗಕ್ಕೆ ಸ್ವಲ್ಪ ಶಾಖವನ್ನ ಕೊಟ್ರೆ 5 ನಿಮಿಷಗಳಲ್ಲಿ ನಿಮ್ಮ ಅನಾಲ್ಜೆಸಿಕ್ ಮಾತ್ರೆ ಅಥವಾ ನೀವು ತಗೊಂಡಂತಹ ನೋವಿನ ಮಾತ್ರೆಗಳಿಗಿಂತಾನೂ ಶೀಘ್ರವಾಗಿ ಈ ನೋವಿನ ತೀವ್ರತೆಯನ್ನು ಇದು ಕಡಿಮೆ ಮಾಡುತ್ತೆ. ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಚಿಕಿತ್ಸೆ. ಇದನ್ನ ಸರಿಯಾದ ಪ್ರಮಾಣದಲ್ಲಿ ಮಾಡ್ಕೊಳ್ರಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಣ್ಣೆಯನ್ನ ಲೈಟ್ ಆಗಿ ಹಚ್ಚಿರಿ. ಬಿಸಿಯಾಗಿರ್ತಕ್ಕಂತಹ ಈ ಪೋಟ್ಲಿಯನ್ನ ಬಿಸಿಯನ್ನ ಚೆಕ್ ಮಾಡಿ ದೇಹಕ್ಕೆ ಎಷ್ಟು ಸಾಧ್ಯ ಅಷ್ಟೇ ಶಾಖವನ್ನ ಒಂದು 5 ನಿಮಿಷಗಳ ಕಾಲ ಕೊಟ್ರೆ ಸಾಕು. ಇದು ರಕ್ತ ಸಂಚಾರವನ್ನ ಭಾಗಕ್ಕೆ ಇಂಪ್ರೂವ್ ಮಾಡುತ್ತೆ. ರಕ್ತದಲ್ಲಿ ಇರ್ತಕ್ಕಂತಹ ನ್ಯಾಚುರಲ್ ಪೇನ್ ಕಿಲ್ಲರ್ಗಳು ನಿಮ್ಮ ನೋವಿನ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಮಸಲ್ ಬಹಳ ಚೆನ್ನಾಗಿ ರಿಲ್ಯಾಕ್ಸೇಷನ್ ಅನ್ನ ಪಡೆಯುತ್ತೆ. ಹಾಗಾಗಿ ನೋವು ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ಇದನ್ನ ನೀವು ಎಷ್ಟು ಸಾರಿ ಮಾಡಿದ್ರು ಕೂಡ ಇದು ಲಿವರ್ಗಾಗ್ಲಿ ಕಿಡ್ನಿಗಾಗ್ಲಿ ನೋವಿನ ಮಾತ್ರೆಗಳ ರೀತಿಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಗಳನ್ನ ಕೊಡೋದಿಲ್ಲ. ನೋವು ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಯಾರ್ಯಾರು ನೋವಿಂದ ಬಳಲ್ತಾ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.